ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆ ಮೂಡಿಸಿದ ನಟಿ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ದೀಪಾ ಸನ್ನಿಧಿ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿದ್ದರು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದರು. ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿದ್ದು ಕೆಲವು ವರ್ಷಗಳಿಂದ ಸಿನಿಮಾವನ್ನೇ ಮಾಡಿಲ್ಲ. 2017 ದೀಪಾ ಸನ್ನಿಧಿ ನಟಿಸಿದ ಕೊನೆಯ ಸಿನಿಮಾ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ನಟಿಸಿದ ಚಕ್ರವರ್ತಿ ಸಿನಿಮಾವೇ ಕೊನೆ ಸಿನಿಮಾ. ಅಲ್ಲಿಂದ 8 ವರ್ಷಗಳಾಯಿತು ಇವರು ಒಂದೇ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೂ ಪರ್ಫೆಕ್ಟ್ ಜೋಡಿಯಾಗಿದ್ದ ದೀಪಾ ಸನ್ನಿಧಿ ಯೋಗರಾಜ್ ಭಟ್ ನಿರ್ದೇಶಿಸಿದ ಪರಮಾತ್ಮ ಸಿನಿಮಾವೇ ಸಾಕ್ಷಿ. ಇಂದಿಗೂ ಪುನೀತ್ ಅಭಿಮಾನಿಗಳಿಗೆ ಫೇವರೇಟ್ ಸಿನಿಮಾ ಪರಮಾತ್ಮ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ. ಇದು ದೀಪಾ ಸನ್ನಿಧಿ ಅವರ ಮೊದಲ ಸಿನಿಮಾ. ಚಿಕ್ಕಮಗಳೂರಿನ ಬೆಡಗಿಯಾದ ಇವರು ದರ್ಶನ್ ಅವರ ಜೊತೆ ಚಕ್ರವರ್ತಿ ಸಿನಿಮಾವೇ ಇವರ ಕೊನೆಯ ಸಿನಿಮಾ. 2018ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರದ ನಟಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಇವರು ಸಿನಿಮಾಕ್ಕೆ ಮತ್ತೆ ರಿಟರ್ನ್ ಆಗ್ತಾರಾ ಎನ್ನುವುದು ಕಾದು ನೋಡಬೇಕು. 8 ವರ್ಷಗಳ ಬಳಿಕ ದೀಪಾ ಸನ್ನಿಧಿ ಸಿನಿಮಾ ಮಾಡಬಹುದಾ? 2011ಕ್ಕೆ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಕೇವಲ 6 ವರ್ಷಗಳು ನಟಿಸಿದ್ದು ಕೇವಲ 9 ಸಿನಿಮಾಗಳು ಮಾತ್ರ. ಇದರಲ್ಲಿ 2 ತಮಿಳು ಸಿನಿಮಾಗಳು ಸೇರಿವೆ. ಒಟ್ಟು 7 ಕನ್ನಡ ಸಿನಿಮಾಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ ಸಕ್ಕರೆ ಹಾಗೂ ಎಂದೆಂದೂ ನಿನಗಾಗಿ ಸಿನಿಮಾ ಬಿಟ್ಟರೆ ಉಳಿದ 5 ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ. ಇವರು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ. ಭವಿಷ್ಯದಲ್ಲಿ ಬೇಡಿಕೆ ನಟಿ ಆಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾದರು. 7-8 ವರ್ಷಗಳಿಂದ ಕಣ್ಮರೆಯಾಗಿದ್ದ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರಲಿಲ್ಲ. ಈಗ ದಿಢೀರಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದವರಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಹಾಯ್ ಸುಂದರವಾದ ಆತ್ಮಗಳೇ, ಬಹಳ ಸಮಯಗಳೇ ಆಗಿತ್ತು. ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದವರಿಗೆಲ್ಲರಿಗೂ ಧನ್ಯವಾದಗಳು. ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನು ತೋರಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಮೇಲೆ ಶುಭ ಕೋರಿದವರಿಗೆ, ತಾಳ್ಮೆಯನ್ನು ತೋರಿದವರಿಗೆ ಧನ್ಯವಾದಗಳು. ನಿಜವಾಗಲೂ ನಾನು ಧನ್ಯರಾಗಿದ್ದೇನೆ ಎಂದು ದೀಪಾ ಸನ್ನಿಧಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. 2018ರಲ್ಲಿ ಕೊನೆಯ ಪೋಸ್ಟ್ ಆಗಿತ್ತು. ಹೀಗಾಗಿ ಇವರು ಪೋಸ್ಟ್ ಮಾಡಿರುವುದು ನೋಡಿದರೆ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ಬ್ಯಾಕ್ ಮಾಡುತ್ತಾರಾ ಎಂದು ಕಾದು ನೋಡಬೇಕು. ಅದೆಷ್ಟು ಅಭಿಮಾನಿಗಳಿಗೆ ಇವರು ಕಮ್ಬ್ಯಾಕ್ ಮಾಡಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಎಂಬುದು ಆಸೆ ಇದೆ. ಕಮ್ಬ್ಯಾಕ್ ಮಾಡ್ತಾರಾ ಎಂದು ಕಾದು ನೋಡಬೇಕು.